ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಅಜೇಯ ಓಟ ಮುಂದುವರೆದಿದೆ. ಗ್ರೂಪ್ ಹಂತದ 4 ಪಂದ್ಯಗಳನ್ನು ಗೆದ್ದಿರುವಂಥ ಭಾರತ ಈಗ ಗ್ರ್ಯಾಂಡ್ ಆಗಿ ಸೂಪರ್ 8ಗೆ ಲಗ್ಗೆ ಇಟ್ಟಿದೆ. ಇನ್ನೇನಿದ್ರು ಸೂಪರ್ 8 ಪಂದ್ಯಗಳ ಹಂಗಾಮ ಶುರುವಾಗಬೇಕಿದೆ. ಬುಧವಾರ ನಡೆದಂಥ ಗ್ರೂಪ್ ಸ್ಟೇಜ್ನ ಕೊನೆ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಮೋದಿ ಸ್ಟೇಡಿಯಂನಲ್ಲಿ ಅಖಾಡಕ್ಕಿಳಿದಂಥ ಟೀಂ ಇಂಡಿಯಾ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಹಾಗೆ ಸತತ 4 ಪಂದ್ಯಗಳನ್ನು ಗೆದ್ದಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದರೂ ಕೂಡ ಭಾರತ ತಂಡ ಮೊದಲನೇದಾಗಿ ಬ್ಯಾಟಿಂಗನ್ನು ಚೂಸ್ ಮಾಡಿಕೊಳ್ಳುತ್ತೆ. ಬಟ್ ಭಾರತಕ್ಕೆ ಆರಂಭದಲ್ಲೇ ಆಘಾತ ಎದುರಾಗುತ್ತೆ. ಯಾಕಂದರೆ ಸ್ಫೋಟಕ ಬ್ಯಾಟರ್ ಆಗಿರುವಂಥ ಅಭಿಷೇಕ್ ಶರ್ಮಾ ಈ ಪಂದ್ಯದಲ್ಲೂ ಕೂಡ ಖಾತೆಯನ್ನೇ ತೆರೀಲಿಲ್ಲ. ಸತತ 3ನೇ ಡಕ್ ಇದು. ಆ್ಯಕ್ಚುಲಿ ಅವರು ಆಡ್ತಾ ಇರುವಂಥ ಮೊದಲನೇ ICC ಟೂರ್ನಿ ಇದು. ಆದರೆ T20 ವಿಶ್ವಕಪ್ನಲ್ಲಿ ಅವರು ಆಡಿರುವಂಥ 3 ಪಂದ್ಯಗಳಲ್ಲೂ ಕೂಡ ಸೊನ್ನೆ. ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯ ಹೇಗಿತ್ತು, ಹಾಗೆ ನೆಕ್ಸ್ಟ್ ಇರುವಂಥ ಚಾಲೆಂಜಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇವೆ. ದಯವಿಟ್ಟು ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲು ಬ್ಯಾಟಿಂಗನ್ನು ಆರಂಭ ಮಾಡಿದಂಥ ಭಾರತದ ಪರ ಅಭಿಷೇಕ್ ಶರ್ಮಾ ಹಾಗೆ ಇಶಾನ್ ಕಿಶನ್ ಇನ್ನಿಂಗ್ಸನ್ನು ಆರಂಭ ಮಾಡ್ತಾರೆ. ಬಟ್ ಫಸ್ಟ್ ಓವರಲ್ಲಿ ಅಭಿಷೇಕ್ ಶರ್ಮಾ ವಿಕೆಟನ್ನು ಕಳ್ಕೊಳ್ತಾರೆ, ಅದು ಕೂಡ ಖಾತೆ ತೆರೆಯದೆ. ನೆಕ್ಸ್ಟ್ ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಸ್ಲೋ ಆಗಿ ಇನ್ನಿಂಗ್ಸನ್ನು ಆರಂಭ ಮಾಡ್ತಾ ಇದ್ರು ಕೂಡ ಇಶಾನ್ ಕಿಶನ್ ಬೇಗನೆ ಔಟ್ ಆಗ್ತಾರೆ. 7 ಬಾಲಲ್ಲಿ 18 ರನ್ ಹೊಡೆದು ವಿಕೆಟನ್ನು ಒಪ್ಪಿಸ್ತಾರೆ. ಆನಂತರ 3ನೇ ವಿಕೆಟ್ಗೆ ಜೊತೆಯಾದಂಥ ತಿಲಕ್ ಮತ್ತು ಸೂರ್ಯ ಕಡೆಯಿಂದ ಸ್ಲೋ ಗೇಮ್ ಬರ್ತಾ ಇರುತ್ತೆ. ಬಟ್ ಅದನ್ನು ಬಿಗ್ ನಂಬರ್ಸ್ ಆಗಿ ಅವರಿಗೆ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. 31 ರನ್ ಗಳಿಸಿ ತಿಲಕ್ ವರ್ಮಾ ಔಟ್ ಆದರೆ 34 ರನ್ಗಳಿಗೆ ಸೂರ್ಯಕುಮಾರ್ ಯಾದವ್ ವಿಕೆಟನ್ನು ಒಪ್ಪಿಸ್ತಾರೆ. ಅದು ಕೂಡ ಸ್ಟ್ರೈಕ್ ರೇಟ್ ಎಫೆಕ್ಟಿವ್ ಇರಲಿಲ್ಲ. ಬಟ್ ಆನಂತರ ಬಂದಂಥ ಶಿವಮ್ ದುಬೆ ಭಾರತಕ್ಕೆ ನಿಜಕ್ಕೂ ಕೂಡ ಆಪತ್ ಬಾಂಧವನಾದರು. ಅವರ ಬಿಗ್ ಹಿಟ್ನಿಂದಲೇ ನಿಜಕ್ಕೂ ಕೂಡ ಈ ಪಂದ್ಯವನ್ನು ಭಾರತ ಗೆಲ್ತು ಅಂತಲೇ ಹೇಳಬೇಕು. ಯಾಕಂದರೆ ಬ್ಯಾಟಿಂಗ್ನಲ್ಲಿ ಭಾರತ ಅಷ್ಟೊಂದು ರನ್ಗಳನ್ನು ಸ್ಕೋರ್ ಮಾಡೋಕ್ಕೆ ಮುಖ್ಯ ಕಾರಣ ಶಿವಮ್ ದುಬೆ ಬ್ಯಾಟಿಂದ ಬಂದಂಥ ರನ್ಸು. 31 ಬಾಲಲ್ಲಿ 66 ರನ್ಸ್ ಹಿಡಿಸಿ ಔಟ್ ಆಗ್ತಾರೆ. ಬಹುಶಃ ಅವರು ಲಾಸ್ಟ್ ಓವರ್ನಲ್ಲಿ ಬ್ಯಾಟ್ ಬೀಸಿದಿದ್ರೆ ಬಹುಶಃ ಇನ್ನೊಂದು 10 ರನ್ ಆ್ಯಡ್ ಆಗುವಂಥ ಚಾನ್ಸಸ್ ಇತ್ತು. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಕೂಡ ಅದ್ಭುತವಾದಂಥ ಬ್ಯಾಟಿಂಗನ್ನು ಮಾಡಿದರು. 30 ರನ್ಗಳನ್ನು ಕೊಡುಗೆಯನ್ನು ಕೊಟ್ಟರು. ಈ ಮೂಲಕ ಭಾರತ 20 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 193 ರನ್ಗಳನ್ನು ಕಲೆ ಹಾಕಿತ್ತು. 194 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ ನೆದರ್ಲ್ಯಾಂಡ್ ತಂಡ ಅಷ್ಟೊಂದು ಕ್ಲೋಸ್ ಗೇಮ್ ಆಗಲ್ಲ, ಬೇಗನೆ ಔಟ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ನೆದರ್ಲ್ಯಾಂಡ್ ತಂಡ ನಿಜಕ್ಕೂ ಕೂಡ ನಿರೀಕ್ಷೆಗೂ ಮೀರಿದಂಥ ಟಫ್ ಫೈಟನ್ನು ಕೊಟ್ಟರು. ನೆದರ್ಲ್ಯಾಂಡ್ ಪರವಾಗಿ ಆರಂಭಿಕ ಜೋಡಿ ಸ್ಲೋ ಗೇಮನ್ನು ಆಡಿದರೂ ಕೂಡ ಆ ನಂತರದಲ್ಲಿ ಆಲ್ಮೋಸ್ಟ್ 12ನೇ ಓವರ್ ವೇಳೆಗೆಲ್ಲ ಭಾರತಕ್ಕೆ ಈಕ್ವಲ್ ಆಗುವಂಥ ನಂಬರ್ಸ್ ಅವ್ರ ಕಡೆಯಿಂದಲೂ ಕೂಡ ಬಂದಿತ್ತು. ಕೊನೆ ಓವರ್ನಲ್ಲೂ ಕೂಡ ಅವರು ಮ್ಯಾಚನ್ನು ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ಬಟ್ ಫೈನಲ್ ಆಗಿ ಭಾರತ ಈ ಪಂದ್ಯವನ್ನು ಗೆದ್ದುಕೊಳ್ತು. ಅವರು ಕೂಡ ಲಾಸ್ಟ್ ಮೂಮೆಂಟ್ವರೆಗೂ ಕೂಡ ಟಫ್ ಫೈಟ್ ಕೊಟ್ಟು ಪಂದ್ಯವನ್ನು 17 ರನ್ಗಳಿಂದ ಸೋತಿದ್ದಾರೆ. ಈ ಮೂಲಕ ಭಾರತ ಈಗ ಸತತ 4 ಪಂದ್ಯಗಳನ್ನು ಗೆದ್ದು ಸೂಪರ್ 8ಗೆ ಕಾಲಿಟ್ಟಿದೆ. ಡಚ್ಚರನ್ನು ಸೋಲಿಸಿರುವಂಥ ಟೀಮ್ ಇಂಡಿಯಾ ಈಗ ನೆಕ್ಸ್ಟ್ ಸೂಪರ್ 8ನಲ್ಲಿ ಮೊದಲನೇದಾಗಿ ಸೌತ್ ಆಫ್ರಿಕಾ ವಿರುದ್ಧ ಅಖಾಡಕ್ಕಿಳಿಯಲಿದೆ. ನಿಜಕ್ಕೂ ಕೂಡ ಈ ಪಂದ್ಯದ ಗೆಲುವಿನ ಕಂಪ್ಲೀಟ್ ಕ್ರೆಡಿಟನ್ನು ಶಿವಮ್ ದುಬೆಗೆ ಕೊಡಬೇಕಾಗುತ್ತೆ. ಶಿವಮ್ ದುಬೆ ಅವರ ರುದ್ರ ತಾಂಡವದಿಂದಲೇ ಈ ಪಂದ್ಯವನ್ನು ಗೆದ್ಕೊಳ್ತಾರೆ. ಬಟ್ ಇಲ್ಲಿ ಅಭಿಷೇಕ್ ಶರ್ಮಾ ಅವರು ಸತತ 3 ಪಂದ್ಯಗಳಲ್ಲಿ ಡಕೌಟ್ ಆಗಿರೋದು ಕೂಡ ಟೆನ್ಷನನ್ನು ಹೆಚ್ಚಿಸಿದೆ. ಗ್ರೂಪ್ ಸ್ಟೇಜಲ್ಲಿ ಅವರು 0 ಸುತ್ತಿರೋದ್ರಿಂದ ನೆಕ್ಸ್ಟ್ ಸೂಪರ್ 8ನಲ್ಲಿ ಎದುರಾಗುವಂಥ ಬಲಿಷ್ಠ ತಂಡಗಳೆದುರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಎನ್ನುವಂಥ ಟೆನ್ಷನ್ ಕೂಡ ಇದೆ. ಹೀಗಾಗಿ ಭಾರತ ಮುಂದಿನ ಪಂದ್ಯಗಳಿಗೆ ಒಂದಷ್ಟು ಚಾಲೆಂಜಸನ್ನು ಫೇಸ್ ಮಾಡಬೇಕಾಗುವಂಥ ಸಾಧ್ಯತೆ ಇದೆ. ಅಭಿಷೇಕ್ ಶರ್ಮಾ ಒಬ್ಬರು ಫಾರ್ಮ್ಗೆ ಬಂದರು ಅಂದರೆ ಆಲ್ಮೋಸ್ಟ್ ಭಾರತ ಡೇಂಜರಸ್ ಆಗಿಯೇ ಇದೆ. ಮುಂದಿನ ಪಂದ್ಯಗಳಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ನಮಸ್ಕಾರ.